ವಿಡಿಯೋ ಶುರುವಿನಲ್ಲಿ ಪುರೋಹಿತ ಹಾರಗಳನ್ನ ತಗೊಬನ್ನಿ ಅಂತ ಹೇಳಿ ತರಿಸ್ಕೊತಾರೆ. ಇನ್ನು ಸಾವಿತ್ರಿ ಬಂದು ಈಶ್ವರಿ ಹತ್ರ, ನೀನು ನೋಡಿರೋ ಹುಡುಗನ್ನ ನೋಡಿದ್ರೆ ದಗಲ್ಬಾಜಿ ಥರ ಕಾಣಿಸ್ತಾ ಇದ್ದಾನೆ, ಒಳ್ಳೆಯವನಲ್ಲ, ಅವನ ಹತ್ರ ಒಳ್ಳೆ ಗುಣಕ್ಕಿಂತ ಬರೀ ಕೆಟ್ಟ ಗುಣಗಳೇ ಇದೆ ಅನಿಸುತ್ತೆ ಅದಕ್ಕೆ ಅಂತ ಹೇಳಿ ಸಾವಿತ್ರಿ ಈಶ್ವರಿಗೆ ಹೇಳ್ತಾಳೆ. ಅದಕ್ಕೆ ಈಶ್ವರಿ, ನಿನಗೆ ಹುಡುಗ ದಗಲ್ಬಾಜಿ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀನು ಮದುವೆನ ನಿಲ್ಲಿಸೋ ಥರ ಕಾಣಿಸ್ತಾ ಇದೆಯಲ್ಲ, ನಾನು ನೋಡಿರೋ ಹುಡುಗ ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು, ಸಂಬಂಧ ಇಷ್ಟ ಇಲ್ಲ ಅಂತ ಗೊತ್ತು, ಹಾಗಂತ ಹುಡುಗನ ಮಸಿ ಬಳಿದು ಮದುವೆ ನಿಲ್ಲಿಸ್ಬೇಡ. ದೋಷ ಇರೋ ಮುಖವಾಡ ಹಾಕ್ಕೊಂಡಿದ್ಯಲ್ಲ ಅದನ್ನು ತೆಗೆದು ನೋಡು, ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಅಂತ ಈಶ್ವರಿ ಸಾವಿತ್ರಿಗೆ ಬೈತಾಳೆ. ಮತ್ತೆ ಸಾವಿತ್ರಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ, ಅದಕ್ಕೆ ಅವನಂತೂ ಮದುವೆ ಹುಡುಗ ಅಂತೂ ಯಾವ ಕಡೆಯಿಂದನೂ ಗುಣವಂತ ಥರ ಕಾಣಿಸ್ತಾ ಇಲ್ಲ, ದಗಲ್ಬಾಜಿ ಥರನೇ ಕಾಣಿಸ್ತಾ ಇದ್ದಾನೆ, ಈ ಮದುವೆ ನಿಲ್ಲೋದ್ರಲ್ಲಿ ಗ್ಯಾರಂಟಿ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಕೋಪ ಮಾಡಿಕೊಂಡು ಸಾವಿತ್ರಿನೂ ಆ ಕಡೆ ಹೋಗ್ತಾಳೆ. ಇನ್ನು ಚಿತ್ರ ಅಮ್ಮನ ಹತ್ರ ಅವ್ವ ಅಂತ ಹೇಳಿ ಕರಿತಾಳೆ. ಬಿಡೆ, ನಮ್ಮ ಮದುವೆ ಸಂಬಂಧ ನಮ್ಮ ಕಡೆಯಿಂದ ಆಗ್ತಿತ್ತಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚೈತೆ ಅಷ್ಟೇ, ಮದುವೆ ಒಂದಾಗಲಿ, ನಮಗೆ ಬರಬೇಕಾಗಿರೋದೆಲ್ಲ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ಇನ್ನು ಸಾವಿತ್ರಿ ಕಡೆಯವರು ಅವಳೊಬ್ಳನ್ನ ಹುಡುಗನ ಹುಡುಕಿರ್ತಾರಲ್ಲ ಅವ್ರು ಕರೆದ್ಬಿಟ್ಟು, ಏನವ್ವ ಇನ್ನೂ ಮದುವೆನೇ ನಿಲ್ತಾ ಇಲ್ಲ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸಾವಿತ್ರಿ, ಸೀಟ್ ಹಾಕಿದ ಮೇಲೆ ಅವನು ಎದ್ದೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿವರೆಗೂ ಕಾಯಬೇಕು, ನಾವು ಕರ್ಚೀಫ್ ಹಾಕಿದ್ದೀವಿ ಅಂತ ಹೇಳಿದ್ಮೇಲೆ ಅಲ್ವಾ ಮದುವೆ ನಿಂತೇ ನಿಲ್ಲುತ್ತೆ, ಅವನು ಎದ್ದೋದ್ಮೇಲೆ ಮದುವೆ ಹುಡುಗನ ಜಾಗಕ್ಕೆ ನಿಮ್ಮ ಮಗ ಕೂತ್ಕೊತಾನೆ. ಪೊಲೀಸವ್ರು ಬಂದು ಸೀಟಿಂದ ಎದ್ದೋಳಿಸ್ತಾರೆ. ಆ ವರನ ಸೀಟ್ ಖಾಲಿ ಆದಮೇಲೆ ನಿಮ್ಮ ಮಗನೇ ವರ ಆಗಿ ಕೂತ್ಕೊತಾನೆ, ಮದುವೆ ಆಗೇ ಆಗುತ್ತೆ ಕಣ್ಮಣಿ ಜೊತೆಗೆ ಅಂತ. ಅದಕ್ಕೆ ಅವನು, ಪೊಲೀಸವ್ರು ಬರ್ತಾರಾ, ಯಾಕೆ ಬರ್ತಾರೆ, ನಾನು ಇವಾಗ ಇಷ್ಟೇ ಹೇಳೋದು, ಆಮೇಲೆ ಏನಾಗುತ್ತೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಕಾಯ್ತಾ ಕೂತ್ಕೊಳ್ಳಿ, ನಿಮ್ಮ ಮಗನಿಗಂತೂ ಮದುವೆ ಫಿಕ್ಸು. ಊರಲ್ಲಿರೋ ಹುಡುಗಿರಿಗೋಸ್ಕರ ಪಾತಾಡ್ತಾ ಇರ್ತಾರೆ, ನೋಡಿ ನಿಮ್ಮ ಮಗನಿಗೆ ಎಷ್ಟು ಈಸಿಯಾಗಿ ಹುಡುಗಿ ಸಿಗ್ತಾ ಇದ್ದಾನೆ ಅಂತ ಹೇಳಿ ಸಾವಿತ್ರಿ ಅವನಿಗೆ ಹೇಳ್ತಾಳೆ. ಇನ್ನು ವಿದ್ಯಾ ಅವ್ರನ್ನ ಫಾಲೋ ಮಾಡಿಕೊಂಡು ಹೋಗ್ತಿರ್ತಾಳೆ ಕಾರ್ನೇ. ಇನ್ನು ಮದುವೆ ಮನೆಯಲ್ಲಿ ಕಣ್ಮಣಿ ಅವ್ರ ಅಮ್ಮಂಗೆ ಮೋಹನ್ಗೆ ಇನ್ನೂ ಮದುವೆ ಹುಡುಗಿ ಬಂದಿಲ್ಲ ಅಂತ ಹೇಳಿ ಆತಂಕ ಇರುತ್ತೆ. ಇನ್ನು ಹುಡುಗನೂ ಸಹ ಹಸೆಮಣೆ ಮೇಲೆ ಕುತ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾನೆ. ವಿದ್ಯಾ ಅವ್ರ ಕಾರ್ನ ಫಾಲೋ ಮಾಡಿಕೊಂಡು ಹೋಗ್ತಾನೆ ಇದ್ದಾಳೆ. ಇನ್ನು ಪುರೋಹಿತರು ಹುಡುಗಿನ ಕರ್ಕೊಬನ್ನಿ, ಟೈಮ್ ಆಯಿತು, ಪೂಜೆ ಮಾಡಿಸ್ಬಿಟ್ಟು ತಾಳಿ ಕಟ್ಟಿಸ್ಬೇಕು ಅಂತ ಹೇಳಿ ಈಶ್ವರಿಗೆ ಹೇಳ್ತಾಳೆ. ಈಶ್ವರಿ, ಬಾ ಚಿತ್ರ ಕರ್ಕೊಂಬರೋಣ ಹುಡುಗಿನ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅವಾಗ ಮೋಹನ್ ಮುಖ ನೋಡ್ಬಿಟ್ಟು, ಯಾಕಕ್ಕ ಹಿಂಗಿದ್ಯಾ, ಏನಾಯ್ತು ಅಂತ ಹೇಳಿ ಕೇಳ್ತಾಳೆ. ಏನೂ ಇಲ್ಲ ಅಂತ ಹೇಳಿ ಫಸ್ಟ್ಗೆ ಹೇಳ್ತಾಳೆ. ಅದಾದಮೇಲೆ ಚಿತ್ರ, ಹುಡುಗಿ ರೂಮಲ್ಲಿ ಒಳಗೆ ಕರ್ಕೊಂಬ ಅಂತ ಹೇಳಿ ಚಿತ್ರಂಗೆ ಈಶ್ವರಿ ಹೇಳಿದಾಗ ಮೋಹನ, ಹುಡುಗಿ ರೂಮಲ್ಲಿಲ್ಲ, ಇನ್ನೂ ಬಂದಿಲ್ಲ, ಅವಳು ಇನ್ನೂ ಬಂದಿಲ್ಲ ಅಂದರೆ ಏನರ್ಥ ಅಕ್ಕ ಅಂತ ಹೇಳಿ ಕೇಳ್ತಾಳೆ. ಅದೇನಾಯಿತು ಅಂದರೆ ಮಧ್ಯದಲ್ಲಿ ಪೆಟ್ರೋಲಿಗೆ ಡೀಸೆಲ್ ಖಾಲಿಯಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನೀವು ಹಾಕಿಸ್ಕೊಬನ್ನಿ, ನಾವು ಚೌಲ್ಟ್ರಿಗೆ ಹೋಗಿರ್ತೀವಿ ಅಂತ ಹೇಳಿ ನಾವು ಮುಂದೆ ಬಂದ್ಬಿಟ್ವಿ, ಆದರೆ ಇವಾಗ ಫೋನ್ ಮಾಡಿದ್ರೆ ಇಬ್ಬರದು ಸ್ವಿಚ್ ಆಫ್ ಬರ್ತಾ ಇದೆ, ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಈಶ್ವರಿ ಅಂತ ಹೇಳಿ ಮೋಹನ ಹೇಳ್ತಾಳೆ. ಅಷ್ಟರಲ್ಲಿ ಗೋವಿಂದ ಸಹ ವಾಪಸ್ ಬರ್ತಾನೆ. ಬಂದ ತಕ್ಷಣ ಏನಾಯಿತು ಗೋವಿಂದ ಅಂತ ಹೇಳಿ ವಿಷಯನ ತಿಳ್ಕೊತಾಳೆ. ಅವ್ನು ಹೇಳ್ತಾನೆ, ಈ ಏರಿಯಾದಲ್ಲಿರೋದು 4 ಪೆಟ್ರೋಲ್ ಬಂಕು, ಯಾವ ಬಂಕಿಗೂ ಸಹ ಅವ್ರು ಹೋಗಿಲ್ಲ, ಸಿಕ್ಕಿಲ್ಲ, ಅವ್ರ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ ಈಶ್ವರಿ ಅಂತ ಹೇಳಿ ಈಶ್ವರಿಗೂ ಹೇಳ್ತಾನೆ ಗೋವಿಂದ. ಇವರೆಲ್ಲ ಮಾತಾಡ್ತಿರೋದು ನೋಡಿ ಅಲ್ಲಿಗೆ ಶಿವರಾಮೇಗೌಡ ಬಂದು ಏನಾಯಿತು ಏನು ಅಂತ ಹೇಳಿ ವಿಚಾರಿಸ್ತಾನೆ. ಸಾವಿತ್ರಿ, ಆಕಾಶನ ತಲೆ ಮೇಲೆ ಬಿದ್ದೋರಂಗೆ ನಿಂತಿದ್ರಲ್ಲ ಅದಕ್ಕೆ ಏನಾಯಿತು ಅದಕ್ಕೆ ಅಂತ ಹೇಳಿ ಸಾವಿತ್ರಿನೂ ಕೇಳ್ತಾಳೆ. ಶಿವರಾಮೇಗೌಡ ಮತ್ತೆ ಜೋರಾಗಿ ಏನಾಯಿತು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಮೋಹನ್ನ ಮೆತ್ತಗೆ ಮಾತಾಡಿ ಅಂತ ಹೇಳಿ ಹೇಳ್ತಾಳೆ. ಏನಾಯಿತು ಅಂತ ಮತ್ತೆ ಹೇಳಿ ಅಂತ ಹೇಳಿದಾಗ ಗೋವಿಂದ, ನಮ್ಮ ಕಣ್ಮಣಿ ಇನ್ನೂ ಬಂದಿಲ್ಲ, ಏನು ಹೇಳ್ತಿದ್ಯಾ ಗೋವಿಂದ ಅಂತ ಶಿವರಾಮ ಮತ್ತೆ ಕೇಳ್ತಾನೆ. ಅವರು ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾರೆ, ಇಲ್ಲಿ ಇರೋ 4 ಪೆಟ್ರೋಲ್ ಬಂಕಲ್ಲಿ 1 ಪೆಟ್ರೋಲ್ ಬಂಕಿಗೂ ಸಹ ಅವರು ಹೋಗಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿರೋ ಕೆಲವು ನಂಬಿಕಸ್ಥರಿಗೆ ಹೇಳಿದ್ದೀನಿ ಹುಡುಕ್ಸೋದಕ್ಕೆ, ಹುಡುಕ್ತಾ ಇದ್ದಾರೆ ಅಣ್ಣ. ಆವಾಗ ಶಿವರಾಮೇಗೌಡ, ಬೇರೆ ಏನು ಯೋಚನೆ ಮಾಡೋದು ಬೇಡ, ಬರ್ತಾ ದಾರಿಲಿ ಗಾಡಿ ಏನಾದರೂ ಕೆಟ್ಟೋಗಿರಬೇಕು, ಎಲ್ಲರ ಹತ್ರನೂ ವಿಚಾರಿಸು ಸರಿಯಾಗಿ ಅಂತ ಹೇಳ್ತಾನೆ. ಇನ್ನು ಎಲ್ಲರೂ ವಿದ್ಯಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದರೆ ಈ ಗೋವಿಂದ ಮತ್ತು ಅವ್ರ ಕಡೆಯವರು ಎಲ್ಲರೂ ಸಹ ಕಣ್ಮಣಿನ ಹುಡುಕಾಡ್ತಿರ್ತಾರೆ. ಭದ್ರ ಕಣ್ಮಣಿಗೋಸ್ಕರ ಒಂದು ಗಿಫ್ಟ್ನ ತರಕ್ಕೆ ಹೋಗಿರ್ತಾನೆ, ಅದನ್ನು ತೊಗೊಂಬರ್ತಾ ಇರ್ತಾನೆ. ಕೊನೆಗೂ ವಿದ್ಯುನ್ಗೆ ಅವ್ರ ಕಾರು ಕಾಣಿಸುತ್ತೆ, ಅಲ್ಲಿ ಟರ್ನ್ ಆಗ್ತಿದೆಯಲ್ಲ ಆ ಕಡೆ ತಿರ್ಕೊಳ್ಳಿ ಅಂತ ಆಟೋದವ್ರಿಗೆ ಹೇಳ್ತಾಳೆ. ಇನ್ನು ಮಾತಾಡ್ತಾನೆ ನಿಂತಿರ್ತಾರೆ. ಅಷ್ಟರಲ್ಲಿ ಬೀಗರು ಬಂದು, ಏನು ಬೀಗ್ರೆ, ಏನದು ಸಮಸ್ಯೆನಾ ಅಂತ ಹುಡುಗನಪ್ಪ ಬಂದು ಕೇಳ್ತಾರೆ. ಇಲ್ಲ, ಏನು ಸಮಸ್ಯೆ ಇಲ್ಲ, ಮೇಕಪ್ಗೆ ಹೋಗಿರೋ ನನ್ನ ಮಗಳು ಇನ್ನೂ ಬಂದಿಲ್ಲ, ದಾರಿಲೇನೋ ಸಮಸ್ಯೆ ಆಗಿರಬೇಕು, ಬರ್ತಾಳೆ ನಡೀರಿ ನೀವು ಅಂತ ಹೇಳಿ ಶಿವರಾಮೇಗೌಡ ಬೀಗ್ರನ್ನ ಕಳಿಸ್ಕೊಡ್ತಾನೆ. ಇನ್ನು ಅಜ್ಜಮ್ಮ ಚಂಪನ ಹತ್ರ ಏನಾಯಿತು ಅಂತೆಲ್ಲ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಇನ್ನೂ ಕಣ್ಮಣಿ ಬಂದಿಲ್ಲ. ಅದಕ್ಕೆ ಅಜ್ಜಮ್ಮ ಜೋರಾಗಿ ಹೇಳ್ಬಿಡ್ತಾಳೆ, ಇನ್ನೂ ಬಂದಿಲ್ವಾ ಕಣ್ಮಣಿ ಅಂತ ಹೇಳಿ. ಆವಾಗ ಚಂಪಾ, ಜೋರಾಗಿ ಹೇಳ್ಬೇಡಿ, ಇದು ನಮ್ಮ ಅಟ್ಟಿಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಇನ್ನೂ ವಿಷಯ ತಿಳಿದಿಲ್ಲ ಅಜ್ಜಮ್ಮ ಅಂತ ಹೇಳಿ
ಇನ್ನು ಈಶ್ವರಿ ಮತ್ತು ಮೋಹನ ಎಲ್ಲರೂ ಸಹ ಮಂಟಪದ ಮೇಲೆ ಹೋಗ್ತಾರೆ. ಅದಾದಮೇಲೆ ಪುರೋಹಿತರು ಮತ್ತೆ ಹುಡುಗಿನ ಕರೆಸಿ ಲೇಟಾಯಿತು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಈಶ್ವರಿ ಯಾಕೆ ಇಷ್ಟು ಆ ಥರ ಮಾಡ್ತಾಯಿದ್ದೀರಾ, ಈಗಿನ ಕಾಲದ ಹುಡುಗಿಯರು ಗೊತ್ತಿಲ್ವಾ, ಅವರು ಮೇಕಪ್ ಮಾಡಿಸ್ಕೊಳ್ಳೋವರೆಗೂ ಚೆನ್ನಾಗಿ ಮೇಕಪ್ ಮಾಡಿಸ್ಕೊಳ್ಳೋವರೆಗೂ ಹೊರಗಡೆಗೆ ಬರಲ್ಲ, ತಡವಾಗುತ್ತೆ, ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗೋರೆ ಇನ್ನೊಂದು ಸ್ವಲ್ಪ ತಡವಾಗುತ್ತೆ, ನೀವು ಏನೇನು ಶಾಸ್ತ್ರಗಳು ಪೂಜೆಗಳು ಮಾಡಬೇಕಾ ನೀವೇ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಂತ್ರಗಳು ಹೇಳ್ತಾ ಇರಿ, ಚೌಲ್ಟ್ರಿ ನಾವೇ ಕೊಂಡ್ಕೊಂಡಿದ್ದೀವಿ, ನಾವು ಹೇಳ್ದಾಗಲೇ ಮದುವೆ ಶಾಸ್ತ್ರ ನಡೆಯುತ್ತೆ, ಮುಹೂರ್ತ ಆಗುತ್ತೆ ಅಂತ ಹೇಳಿ ಪುರೋಹಿತನಿಗೆ ಈಶ್ವರಿ ಹೇಳ್ತಾಳೆ. ಇನ್ನು ಮದುವೆ ಹುಡುಗ ನವೀನ್ಗೆ ಅವ್ನ ಫ್ರೆಂಡು ಸಿಗಾಕೊಂಡಿದ್ನಲ್ಲ, ಅವನು ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಎಲ್ಲ ಎಡವಟ್ಟಾಗೋಯ್ತು ಮಗ ಅಂತ ಹೇಳಿ, ಇನ್ನೂ ಏನರ ಗೋಳು ನಿಮ್ಮದು ಬಂದರು ಅಂತ ಹೇಳಿ ನವೀನ ಕರಿತಾನೆ. ಆವಾಗ ಎಲ್ಲ ಎಡವಟ್ಟಾಗೋಯ್ತು, ನಾವೆಲ್ಲ ಸಿಗಾಕೊಬಿಟ್ವಿ, ನೀನು ಸಿಗಾಕೊಬಿಟ್ಟಿದ್ಯಾ, ನಿನ್ನ ಹಿಡ್ದಾಕಕ್ಕೆ ಪೊಲೀಸರು ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ ನೀನು ಅಲ್ಲಿಂದ ಎಸ್ಕೇಪ್ ಆಗಿಬಿಡು ಅಂತ ಹೇಳಿ ಸಜೆಷನ್ ಸಹ ಕೊಡ್ತಾನೆ ಅವ್ನ ಫ್ರೆಂಡು. ಆದರೆ ನವೀನ ಇಲ್ಲ, ನಾನು ಈಗ ಮಿನಿಸ್ಟ್ರು ಮಗಳನ್ನ ಮದುವೆ ಆಗಲೇಬೇಕು, ಮದುವೆ ಆದರೆ ಅವರೇ ನನ್ನ ಪಾರು ಮಾಡ್ತಾರೆ, ಇದರಿಂದ ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ, ತಾಳಿ ಕಟ್ತೀನಿ ಅಂತ ಹೇಳಿ ಮಂಟಪದಲ್ಲೇ ಕುತ್ಕೊತಾನೆ. ಇನ್ನು ಕಣ್ಮಣಿ ಮತ್ತು ಡ್ರೈವರು ದೇವಸ್ಥಾನದ ಒಳಗಡೆ ಓಡೋಗ್ತಾರೆ. ಪುರೋಹಿತರಿಗೆ ಹೇಳ್ತಾರೆ ಮದುವೆ ಮಾಡಿಸಿ ಪುರೋಹಿತರೆ ಅಂತ ಹೇಳಿ, ಸಿದ್ಧವಾಗಿದೆಯಾ ಅಂತ ಹೇಳಿ ಕೇಳ್ತಾನೆ. ಎಲ್ಲ ಸಿದ್ಧವಾಗಿದೆ ಅಂತ ಹೇಳಿ ಪುರೋಹಿತ ಹೇಳ್ತಾನೆ. ಇನ್ನು ಹಾರ ಬದಲಾಯಿಸ್ಕೊತಾರೆ ಪುರೋಹಿತರು, ತಾಳಿ ಎಲ್ಲ ತೊಗೊಂಡು ಬಂದು ಮಂತ್ರ ಹೇಳ್ತಿರ್ತಾರೆ. ಕಣ್ಮಣಿ ಕಟ್ಟು ಸತೀಶ ಕಟ್ಟು ಅಂತ ಹೇಳಿ ಹೇಳ್ತಾನೆ ಇರ್ತಾನೆ. ಅದರಲ್ಲಿ ವಿದ್ಯೆನು ಬಂದು ಕಟ್ಟಿ ಅಣ್ಣ ತಾಳಿನ ಕಟ್ಟಿ ಅಂತ ಹೇಳಿ ಹೇಳ್ತಾಳೆ. ಹಿಂದಗಡೆಯಿಂದ ಶಿವರಾಮೇಗೌಡನ ಕಡೆಯವರು ಯಾರೋ ಒಬ್ಬರು ವಿಡಿಯೋ ಸಹ ಮಾಡ್ಕೊತಿರ್ತಾರೆ. ಇದು ವಿದ್ಯೆನೇ ಮದುವೆ ಮಾಡಿಸ್ತಿರೋ ಥರ ಕಾಣೋ ರೀತಿನೇ ವಿಡಿಯೋನ ಮಾಡ್ಕೊತಾರೆ. ನೀವು ಯಾರಿಗೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ತಾಳಿ ಕಟ್ಟಿ ಮಾವಯ್ಯನ ಸಮಾಧಿ ಮೇಲೆ ಸಂಸಾರ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಕಟ್ಟಿ ಅಣ್ಣ ತಾಳಿನ ಕಟ್ಟಿ ಅಂತ ಡ್ರೈವರ್ಗೆ ವಿದ್ಯಾ ಹೇಳ್ತಾಳೆ. ನೀವು ಮಾಡೋ ಕೆಲಸದಿಂದ ಬದುಕಿರಕ್ಕಿಲ್ಲ ಅವರು, ನೀವು ತಾಳಿ ಕಟ್ಟಿ ಅಣ್ಣ ಕಟ್ಟಿ ಹೇಳಿ ಮತ್ತೆ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿ ವಿಡಿಯೋ ಮಾಡ್ಕೊಂಡಲ್ಲ ಅವನು ಗೋವಿಂದನಿಗೆ ಫೋನ್ ಮಾಡಿಬಿಟ್ಟು ಅದೇ ಅಣ್ಣ ಕಣ್ಮಣಿಗೂ ಮದುವೆ ಮಾಡಿಸ್ತಾ ಇದ್ದಾಳೆ, ಯಾರು ಅಂತ ಹೇಳಿದ್ರೆ ಭದ್ರೇಗೌಡರ ಹೆಂಡ್ರೆ ಮಾಡಿಸ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಗೋವಿಂದ ಏನು ಹೇಳ್ತಿದ್ಯಾ ನೀನು, ಸರಿಯಾಗಿ ಹೇಳು ಅಂತ ಹೇಳ್ತಾನೆ. ಏನು ಹೇಳ್ತಾ ಇದೆಯಾ, ನೀನು ಸರಿಯಾಗಿ ನೋಡಿದೆ ತಾನೆ ಅಂತ ಹೇಳಿ ಗೋವಿಂದ ಕೇಳ್ತಾನೆ. ಹ್ಞೂ ಅಣ್ಣ ನಾನು ಸರಿಯಾಗಿ ನೋಡಿದೆ, ನಿಮ್ಮ ಅಣ್ಣನ ಸೊಸೆನೇ ಮದುವೆ ಮಾಡಿಸ್ತಾ ಇರೋದು, ಮದುವೆ ಮಾಡಿಸ್ಬಿಟ್ರು ಅಂತ ಹೇಳ್ತಾನೆ. ಅವರೇ ಅಂತ ನಿಂಗೆ ಹೆಂಗ್ಲ ಗೊತ್ತು, ನಮ್ಮ ಅಣ್ಣನ ಸೊಸೆ ಅಂತಾನೆ ಅಂತ ಕೇಳಿದ್ದಕ್ಕೆ ಗೊತ್ತು ಅಣ್ಣ, ಅದೇನಣ್ಣ ಹಿಂಗೆ ಹೇಳ್ತಾ ಇದ್ದೀರಾ, ಎಲೆಕ್ಷನ್ ಟೈಮಲ್ಲಿ ಪ್ರಚಾರಕ್ಕೆ ಬಂದಾಗ ಅವ್ರ ಬಗ್ಗೆ ಮಾತಾಡಿ ಸ್ಟೇಜ್ ಮೇಲೆ ಮಾತಾಡಿದ್ದು ವಿದ್ಯಾ ಅಲ್ವಾ, ಅವ್ರು ನಮ್ಗೆ ಗೊತ್ತು, ಅದಾದಮೇಲೆ ಮೆಡಿಕಲ್ ಸೀಟು ತೊಗೊಂಡಿದ್ರಲ್ಲ ಅದಕ್ಕೂ ಸಹ ಅವರು ಮೀಡಿಯಾದವರೆಲ್ಲ ಬಂದು ವಿಡಿಯೋ ಮಾಡಿ ಟಿವಿಗೆ ಹಾಕಿದ್ರಲ್ಲ ಅದನ್ನು ನಾವು ನೋಡಿದ್ದೀವಿ ಅಣ್ಣ, ಅವರೇನೆ ಮಾಡ್ಸಿರೋದು, ಬೇಕಾದರೆ ನಿಮಗೆ ವಿಡಿಯೋ ಕಳಿಸ್ತೀನಿ ನೋಡಿ ವಿಡಿಯೋನ ಅಂತ ಹೇಳಿ ವಿಡಿಯೋನ ಕಳಿಸ್ತಾನೆ. ಇನ್ನು ಕಣ್ಮಣಿ ವಿದ್ಯಾ ಹತ್ರ ಹೇಳ್ತಾಳೆ, ಅಡ್ಡಿಯವ್ರ ಹತ್ರ ಹೇಳೋಣ ಅಂತ ಹೇಳಿದ್ರೆ ನನಗೆ ಧೈರ್ಯ ಸಾಕಾಗಲಿಲ್ಲ, ನಿಮ್ಮ ಹತ್ರ ಬಂದು ಹೇಳಿದರೆ ಮದುವೆ ನಿಲ್ಸೋಕ್ಕೆ ಹೇಳಿದ್ರೆ ನೀವು ಸಹ ಏನು ಮಾಡಲಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಅದಕ್ಕೋಸ್ಕರ ನಾವು ಈ ನಿರ್ಧಾರ ತಗೊಂಡ್ವಿ ಅಂತ ಹೇಳ್ತಾನೆ. ಇನ್ನು ಗೋವಿಂದನಿಗೆ ಅವರೆಲ್ಲವರೇ ಏನು ಅಂತ ತಿಳ್ಕೊತಾರೆ, ಅವರು ಇದೇ ದೇವಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವನು ಸಹ ಬರ್ತೀನಿ ಅಂತ ಹೇಳ್ತಾನೆ ಗೋವಿಂದ. ಕಣ್ಮಣಿ ವಿದ್ಯನ್ಗೆ ಈಗ ನೀವೇ ಮುಂದೆ ನಿಂತು ನಮ್ಮಿಬ್ಬರು ಮದುವೆ ಮಾಡಿ ಆರೈಸಿ ಅದಕ್ಕೆ ಅಂತ ಹೇಳಿ ಕೇಳ್ಕೊತಾಳೆ. ಅದಕ್ಕೆ ವಿದ್ಯಾ ಅದು ಹೆಂಗೆ ನೀನು ಅಂದ್ಕೊಂಡೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.